ದಿವ್ಯಾ ಹುಡುಗ, ಹಾಯ್, ಹೇಗಿದ್ದೀರಾ? ಹಾಯ್. ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವ್ ಸೂಪರ್ ಆಗಿದ್ದೀವಿ. ಹೇಗ್ ಅನ್ಸ್ತಿದೆ ನಿಮ್ಗೆ ಇವಾಗ? ಇಷ್ಟೊಂದ್ ಫ್ಯಾನ್ಸ್ ಹೊರಗ್ ಬಂದಿದ ತಕ್ಷಣ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಡೆಫಿನೆಟ್ಲಿ ಇಲ್ಲ. ಒಳಗಡೆ ಒಂದ್ ಸಣ್ಣ ಕ್ಲೂನು ಇರ್ಲಿಲ್ಲ. ಹೇಗಾಗ್ತಿದೆ, ಹೊರಗಡೆ ಹೆಂಗ್ ಪ್ರೊಜೆಕ್ಟ್ ಆಗ್ತಿದೆ, ಅಥವಾ ಜನ ಇಷ್ಟಪಡ್ತಿದಾರಾ ಏನಂದ್ರೆ ಏನು ಐಡಿಯಾ ಇಲ್ಲ. ಬಟ್ ಹೊರಗಡೆ ಬಂದ್ ನೋಡಿದ್ರೆ ಇವತ್ಗೂನು ಅದೊಂಥರ ಶಾಕ್ ಅಲ್ಲೇ ಇದ್ದೀನಿ. ಇನ್ನ ಒಂಥರ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ತುಂಬಾ ಖುಷಿ ಆಗಿದ್ದೀನಿ, ವೆರಿ ಹ್ಯಾಪಿ. ಹೌದು, ಇವಾಗ ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಎಲ್ಲ ಬಿಗ್ ಬಾಸ್ ಮನೆಯಿಂದ ಮನೆಗೆ ಬಂದ್ರು ಶೋ ರದ್ದಾಗಿದ್ರಿಂದ. ಆದ್ರೆ ನಿಮಗ್ ಸ್ವಲ್ಪ ಹುಷಾರ್ ತಪ್ತು ಅಂತ ಅನ್ಎಕ್ಸ್ಪೆಕ್ಟೆಡ್ಲಿ ನೀವು ಸ್ವಲ್ಪ ಬೇಗನೆ ಹೊರಗೆ ಬಂದಿದ್ರಿ. ಇವಾಗ ಹೇಗಿದೆ ನಿಮ್ಮ ಹೆಲ್ತ್? ಹೌದು. ಹೇಗಿದ್ದೀರಾ ಇವಾಗ? ಅದೇ ನಾನು ಅವ್ರಿಗಿಂತ 5 days ಮುಂಚೆ ಹೊರಗಡೆ ಬಂದಿದ್ದೀನಿ ಬಯೋಗೋಬಲ್ ಥ್ರೂ, ಅಂಡ್ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬಂದಿದೆ. ಇವಾಗ ರಿಕವರಿ, ಡಿಸ್ಚಾರ್ಜ್ ಆಗಿ 3 ದಿವಸ ಆಯ್ತು. ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ, ಬಟ್ ಸ್ಟಿಲ್ ಮೆಡಿಕೇಶನ್ಸ್ ಎಲ್ಲ ಇದೆ. ಬಟ್ ಫೀಲಿಂಗ್ ಬೆಟರ್ ಇವಾಗ ಆವಾಗಿಂತ. ನೀವು ಊರಿಗೆ ಹೋಗಕ್ ಯಾವಾಗ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀರಾ ನೀವು? ಹೌದು, ಇದೊಂಥರ ಹೆಂಗಾಗ್ಬಿಡ್ತು ಅಂದ್ರೆ, ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಸೀದಾ ಹಾಸ್ಪಿಟಲ್ ನನ್ ವಾರ್ಡ್ ಒಳಗಡೆ ಹಾಕ್ಬಿಟ್ರು. ಎಲ್ಲೂ ಏನು ನೋಡಕ್ ಸಿಕ್ಲಿಲ್ಲ. ಅಲ್ಲಿಂದ ಸೀದಾ ಇಲ್ಲಿ ಮನೆಗ್ ಬಂದ್ಬಿಟ್ಟೆ. ಊರ್ಗ್ ಹೋಗ್ಬೇಕು, ಲಾಕ್ ಡೌನ್ ಆಗಿರೋದ್ರಿಂದ ಎಲ್ಗೂ ಹೋಗಂಗಿಲ್ಲ. ಬಟ್ ಕಾಯ್ತಾ ಇದೀನಿ ಯಾವಾಗ ಹೋಗ್ತೀನಿ. ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಸಿದ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ? ಎಸ್, ಮಾತಾಡ್ದೆ. ಅಮ್ಮ ಏನಂದ್ರು? ಆಕ್ಚುಲಿ ನನ್ ಫೋನ್ ಊರಲ್ಲೇ ಇತ್ತು. ನನ್ 2 days ಆಯ್ತು ಅಷ್ಟೇ ಫೋನ್ ಸಿಕ್ಕಿ. ಬಟ್ ಸಿಕ್ಕ ತಕ್ಷಣ ಮಾತಾಡಿದೀನಿ. ಊರಲ್ಲಿ ಸ್ವಲ್ಪ ನೆಟ್ವರ್ಕ್ ಕಡಿಮೆ, ಬಟ್ ದೆನ್ ಅದ್ರಲ್ಲೇ ಮ್ಯಾನೇಜ್ ಮಾಡ್ಬಿಟ್ಟು ಮುಖ ಕಾಣಿಸೋ ಅಷ್ಟಂತೂ ಮಾತಾಡ್ದೆ. ದೇ ಆರ್ ವೆರಿ ಹ್ಯಾಪಿ. ಅಮ್ಮ ಏನಂದ್ರು ಮಾತಾಡ್ದೆ. ಹೊರಗ್ ಅಮ್ಮ ಬಂದ? ಅದೇ ಏನಂದ್ರು ಅಂದ್ರೆ, ನಿನ್ ಬೆಸ್ಟ್ ಟ್ರೈ ಮಾಡಿದ್ಯಾ, ನಿಂಗಲ್ಲಿ ಹುಷಾರಿರ್ಲಿಲ್ಲ, ಸ್ಟಿಲ್ ಯು ಟ್ರೈಡ್. ಬಂದ್ಮೇಲೆ ನಿನ್ ಟ್ರೋಫಿ ಎಲ್ಲ ಇಟ್ಸ್ ಓಕೆ, ಬಟ್ ದೆನ್ ಜನರು ಮನ್ಸ್ ಗೆದ್ದಿದ್ಯಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂತ ತುಂಬಾ ಖುಷಿಯಾಗಿ ಹೇಳಿದ್ರು. ಅಂಡ್ ನಂಗೆ ತುಂಬಾ ಖುಷಿ ಆಯ್ತು. ಇವಾಗ ಹೊರಗಡೆ ನೀವು ನೋಡಿದ್ರೆ ನಿಮಗಿರೋ ಫ್ಯಾನ್ ಫಾಲೋಯಿಂಗ್, ದಿವ್ಯಾ ಹುಡುಗ ಜೊತೆ ಇನ್ನೊಂದು ಹೆಸರು ಬಂದೇ ಬರುತ್ತೆ, ಅರವಿಂದ್ KP ಅಂತ. ಅರ್ವಿಯಾ ಫ್ಯಾನ್ಸ್ ಅಂತ, ಅರ್ವಿಯಾ ಫ್ಯಾನ್ಸ್ ಕ್ಲಬ್ ಇರ್ಬೋದು, ಸಿಕ್ಕಾಪಟ್ಟೆ ಕ್ರೇಜ್ ಇದೆ ನಿಮ್ಮ ಈ ಒಂದು ಕಪಲ್ಗೆ. ಸೊ ನೀವು ಆಸ್ ಅನ್ ಇಂಡಿವಿಜುವಲ್ ಅಂತ ಗುರ್ತಿಸ್ಕೊಳ್ಳಕ್ ಇಷ್ಟಪಡ್ತೀರಾ, ಅಥವಾ ಅರವಿಂದ್ ಜೊತೆ ದಿವ್ಯಾ ಅರವಿಂದ್ ಅಂತ ಗುರ್ತಿಸ್ಕೊಳ್ಳಕ್ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಅವ್ರನ್ನ ರೆಕಗ್ನೈಸ್ ಮಾಡ್ಬೇಕು ಅಂತ ಇಷ್ಟ. ಅದೇ ಯಾವಾಗ್ಲೂ ಮೈಂಡ್ ಸೆಟ್ ಇರುತ್ತೆ. ಅಫ್ಕೋರ್ಸ್ ಇಂಡಿವಿಜುವಲ್ ಆಗಿ ರೆಕಗ್ನೈಸ್ ಮಾಡ್ಬೇಕು ಅಂತ ಇಷ್ಟ. ಬಟ್ ದೆನ್ ಜನರು ನಮ್ ಜೊತೆನ ತುಂಬಾ ಇಷ್ಟಪಟ್ಟಿದ್ದಾರೆ. ಅಫ್ಕೋರ್ಸ್ ಅದಕ್ಕೂ ರೆಸ್ಪೆಕ್ಟ್ ಮಾಡ್ಬೇಕು, ಅದು ಇಷ್ಟ ಆಗುತ್ತೆ. ಹೌದು, ಬಟ್ ಡೆಫಿನೆಟ್ಲಿ ಇಂಡಿವಿಜುವಲ್ ಆಗಿ ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಹೌದು, ವಂಡರ್ಫುಲ್. ಇವಾಗ ಹೊರಗಡೆ ಜನ ಹೇಗೆ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಅಂದ್ರೆ, ಇವಾಗ ನಿಮಗೆ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ, ನೀವಿಬ್ರು ಮದುವೆ ಆಗಬೇಕು, ರಿಯಲ್ ಲೈಫ್ ಕಪಲ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ, ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದ್ದಾರೆ. ಸೊ ಇದು ಸ್ವಲ್ಪ ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ಕೋತಿದ್ದೀರಾ, ಅಥವಾ ನಾರ್ಮಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆಗಬಹುದು ಅಂತ ಅನ್ಸುತ್ತಾ? ಎಂತ ಸ್ಮಾರ್ಟ್ ಆಗಿ ಕ್ವೆಶ್ಚನ್ ಭಯಂಕರ ಟ್ರಿಕ್ಕಿ ಆಗಿ ಕೇಳಿದ್ರಿ. ಓಕೆ ಅಲ್ವಾ, ನಿಮ್ಗಿರೋ ಕ್ರೇಜ್ ಹೊರಗಡೆ ನಾವ್ ಆಕ್ಚುಲಿ ಕ್ವೆಶ್ಚನ್ಸ್ ಕೇಳ್ತಾ ಇದೀವಿ. ನಿಮ್ಮ ಫ್ಯಾನ್ಸ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ಕ್ವೆಶ್ಚನ್ ಮುಖಾಂತರ ನಿಮಗೆ ಕೇಳಿದೀವಿ ಅಷ್ಟೇ. ಹೇಳಿ, ಪರವಾಗಿಲ್ಲ, ಯೋಚನೆ ಮಾಡಿ ಏನ್ ಹೇಳ್ಬೋದು ಅಂತ ಹೇಳಿ. ಯೋಚನೆ ಮಾಡೋದಂತ ಅಲ್ಲ. ಓಕೆ, ಡೆಫಿನೆಟ್ಲಿ ಅರವಿಂದ್ ನಾನು ಒಂದ್ ಒಳ್ಳೆ ಬಾಂಡ್ ಶೇರ್ ಮಾಡ್ತೀವಿ. ಕಂಫರ್ಟಬಲ್ ಆಗಿದೀವಿ. ಒಬ್ರನ್ನೊಬ್ರು ನೀಟಾಗಿ ಅರ್ಥ ಮಾಡ್ಕೋತೀವಿ. ಇದೆಲ್ಲ ಇರೋದು ಹೌದು. ಚೆನ್ನಾಗ್ ಕನೆಕ್ಟ್ ಆಗ್ತೀವಿ. ಆಸ್ ಆಫ್ ನೌ ಲೈಕ್ ತುಂಬಾ ಒಳ್ಳೆ ಟರ್ಮ್ಸ್ ಅಲ್ಲಿ ಇದೀವಿ, ಒಂದು ಸೇಮ್ ಗ್ರೌಂಡ್ಸ್ ಅಲ್ಲಿ ಇದೀವಿ. ಸದ್ಯಕ್ಕೆ ಒಳ್ಳೆ ಫ್ರೆಂಡ್ಸ್. ಮುಂದೆ ಗೊತ್ತಿಲ್ಲ. ಮನೆಯಿಂದ ಹೊರಗಡೆ ಬಂದಿರೋದಷ್ಟೇ, ಇನ್ನ ನೋಡ್ಬೇಕು ಏನಂತ. ಲುಕಿಂಗ್ ಫಾರ್ವರ್ಡ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆ ಒಳಗೆ ಇದ್ರ ಬಗ್ಗೆ ಮಾತಾಡಿದ್ದ ಫಸ್ಟ್ ಕಂಟೆಸ್ಟೆಂಟ್ ರಾಜೀವ್ ಅವರು ಅಂತ ಅನ್ಸುತ್ತಲ್ವಾ? ಸ್ವಿಮ್ಮಿಂಗ್ ಪೂಲ್ ಪಕ್ಕ ನಿಂತ್ಕೊಂಡು. ಹೌದು, ಏನಂದ್ರು ಅವರು? ಏನ್ ಅನ್ಸ್ತು ನಿಮಗೆ ಆ ಮೊಮೆಂಟ್ ಅಲ್ಲಿ? ನಾವು ಕೂಡ ಅವ್ರ ಜೊತೆ ಮಾತಾಡಿದ್ವಿ ಇದ್ರ ಬಗ್ಗೆ, ಇಂಟರ್ವ್ಯೂ ಅಲ್ಲಿ ನಿಮ್ ಬಗ್ಗೆ, ಈ ಒಂದು ಅರ್ವಿಯಾ ಕ್ರೇಜ್ ಬಗ್ಗೆ ಮಾತಾಡ್ಸಿದ್ವಿ. ಸೊ ನಿಮಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಆಕ್ಚುಲಿ ರಾಜೀವ್ ನಂಗೆ ಶೋ ಬರೋಕ್ಕಿಂತ ಮುಂಚೆಯಿಂದ ಗೊತ್ತು. ಒಂಥರ ಫ್ಯಾಮಿಲಿ ಫ್ರೆಂಡ್ ತರ, ವೆಲ್ ವಿಶರ್. ಅವ್ನು ನಂಗೆ ಏನ್ ಹೇಳಿದ್ರು ನನ್ ಒಳ್ಳೇದಕ್ಕೆ ಹೇಳ್ತಾನೆ ಅಂತ ನನ್ಗೆ ಗೊತ್ತು. ಸೊ ರಾಜಿ ಅಲ್ಲಿ ಮನೆಯವರು ಎಲ್ಲರೂ ಇದೇ ತರ ಕ್ವೆಶನ್ಸ್, ಏನ್ ನಡೀತಾ ಇದೆ ಅನ್ನೋ ತರದ್ ಅವ್ರಿಗೂ ಎಲ್ಲ ಒಂದ್ ಸಣ್ಣದಾಗಿತ್ತು.
ರಾಜಿ ಡೈರೆಕ್ಟ್ ಆಗಿ ಹಿಂಗೆ ಕೇಳಿದಾಗ ಅದೇ ಹೇಳ್ದೆ ಈ ತರ ಇದೆ ಸೇಮ್ ಹಿಂಗೆ ಈ ತರ ಇದೆ. ಮುಂದೆ ಎಲ್ಲ ಡೆಫಿನೆಟ್ಲಿ ಏನು ಹೋಗಿಲ್ಲ, ಒಳ್ಳೆ ಫ್ರೆಂಡ್ಸ್, ಚೆನ್ನಾಗಿ ಕನೆಕ್ಟ್ ಆಗ್ತೀವಿ, ಇನ್ನ ಅಷ್ಟಲ್ಲೇ ಇದೆ ರಾಜಿ, ಆತರ ಏನು ಇಲ್ಲ ಅಂತ. ಸರಿ ಆವಾಗ ಹಿ ವಾಸ್ ಲೈಕ್ ಸಿ ನೋಡ್ಕೋ ಹೆಂಗೆ ಅಂತ ಅನ್ನೋ ತರ ಮಾತಾಡ. ಹೌದು, ನಾವು ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ಸಿದಾಗ ನಿಮ್ಮ ಫ್ರೆಂಡ್ಶಿಪ್ಗೆ ಅವರು 10/10 ರೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ಆಸ್ ಎ ಕಪಲ್ ಅವರು 4/10 ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಓ ಹೌದಾ? ಅದಕ್ಕೊಂದು ರೀಸನ್ ಕೂಡ ಅವ್ರು ಕೊಟ್ಟಿದ್ರು. ಅವರು ಅದಕ್ಕೊಂದು ರೀಸನ್ ಕೂಡ ಕೊಟ್ಟಿದ್ರು 10/10 ಯಾಕೆಂದ್ರೆ ಇವಾಗ ಮನೆ ಒಳಗಡೆ ಅರವಿಂದ್ ಅನ್ನೋ ಒಬ್ಬ ವ್ಯಕ್ತಿನ ನಿಮಗೆ ಗೊತ್ತಿಲ್ಲ, ಬಟ್ ಆ ಒಂದು ಬಾಂಡಿಂಗ್ ಆಗಿರ್ಬೋದು, ಆ ಒಂದು ಜೋಡಿ ಟಾಸ್ಕ್ ಅಲ್ಲಿ ಆಗಿರ್ಬೋದು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರೆ, ಆದ್ರೆ ಟೇಕಿಂಗ್ ಇಟ್ ಫಾರ್ವರ್ಡ್ ತುಂಬಾ ಬೇರೆ ಫ್ಯಾಕ್ಟರ್ಸ್ ಕೂಡ ಕನ್ಸಿಡರ್ ಮಾಡಬೇಕು, ಆ ಒಂದು ರೀಸನ್ ಇಂದ 4/10 ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನಾನ್ ಏನ್ ಹೇಳಕ್ ಹೊರಡ್ತೀನಿ ಅಂದ್ರೆ ಪ್ರಾಬ್ಲಿ ಅವರು ಇನ್ನೊಂದು ಮಾತು ಕೂಡ ಹೇಳ್ತಾರೆ, ಪರ್ಟಿಕ್ಯುಲರ್ಲಿ ಪಾಸ್ಟ್ ಎಲ್ರಿಗೂ ಇರುತ್ತೆ ಅಂತ. ಓಕೆ, ನಾನು ಆತರ ಏನಾದ್ರು ಒಂದಿದ್ರು ಅದು ನಾನು ರೇಟ್ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟಪಡಲ್ಲ. ಅದು ದಟ್ ಈಸ್ ಸಮಥಿಂಗ್ ಬಿಯಾಂಡ್ ರೇಟಿಂಗ್ ಅಥವಾ ಆತರ ಏನಾದ್ರು ಇರುತ್ತೆ. ಏನೋ ಒಂದ್ ಆತರ ರೇಟ್ ಮಾಡೋದು ಇಸ್ ನಾಟ್ ನೈಸ್ ಅಂತ ನನ್ ಕೇಳ್ರೆ ನಾನ್ ಹೇಳ್ತೀನಿ. ಯಾ ರೇಟ್ ಮಾಡೋದ್ ನಂಗೆ ಗೊತ್ತಾ, ಅಂಡ್ ಅವ್ನ್ ಏನಕ್ಕೆ 4 ಹೇಳ್ದ ಅದನ್ನು ಗೊತ್ತಿಲ್ಲ, ಇಟ್ ಇಸ್ ಓಕೆ. ಆ ಟರ್ಮ್ಸ್ ಹೋದಾಗ ಪ್ರಾಬ್ಲಿ ನಾನು ಅದನ್ನ ರೇಟ್ ಮಾಡಕ್ ಇಷ್ಟಪಡಲ್ಲ. ಇಟ್ ವಿಲ್ ಬಿ ರಿಯಲಿ ಪ್ರೀಶಿಯಸ್ ಹಂಗೇನಾರು ಆದ್ರೆ. ಅಂಡ್ 10/10 ಫ್ರೆಂಡ್ಶಿಪ್ ಕೊಟ್ಟಿದ್ದು ಐ ಆಮ್ ವೆರಿ ಹ್ಯಾಪಿ. ಲಾಂಚ್ ದಿನ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ನಿಮಗೆ, 29 years ಸ್ಟಿಲ್ ಸಿಂಗಲ್ ಅಂತ. ಸೊ ಈ ಒಂದು 72 days ಜರ್ನಿ ಆದ್ಮೇಲೆ ಈ ಒಂದು ರಿಲೇಶನ್ಶಿಪ್ ಸ್ಟೇಟಸ್ ಬದಲಾಗಬಹುದು ಅಥವಾ ಅದಕ್ಕೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ನಿಮಗೆ ಅನ್ಸುತ್ತಾ? ಆನ್ಸರ್ ಸಿಕ್ಕಿಲ್ಲ, ಆದ್ರೆ ಬದಲಾಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದು ಗೊತ್ತಿಲ್ಲ, ಅದು ಮೇ ಬಿ ಆರ್ ಮೇ ನಾಟ್ ಬಿ ತರ ಇದೆ. ಸಿ ಅಗೇನ್ ಅದೇ ಇನ್ನ ವಿ ಶುಡ್ ಗೆಟ್ ಟು ನೋ ಈಚ್ ಅದರ್ ವೆಲ್, ಆ ತರದ್ದೆಲ್ಲ ಇದೆ ತುಂಬಾ. ಹಂಗೇನಾದ್ರು ಇದ್ರೆ, ಹಂಗೇನಾದ್ರು ಆದ್ರೆ ಸೊ ಇನ್ನ ಮೇ ಬಿ ಆರ್ ಮೇ ನಾಟ್ ಬಿ, ಸೊ ಗೊತ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಆ ಒಂದು ಫಸ್ಟ್ ಫ್ಯೂ ಡೇಸ್ ಅಲ್ಲಿ ನಿಮಗೆ ಪ್ರಶಾಂತ್ ಸಂಬರ್ಗಿ ಜೊತೆ ಸಿಕ್ಕಾಪಟ್ಟೆ ಒಂದು ಬಾಂಡಿಂಗ್ ಇರುತ್ತೆ. ನಂತರ ಈ ಜೋಡಿ ಟಾಸ್ಕ್ ಬಂದಾಗ ಅರವಿಂದ್ ಅವ್ರ ಜೊತೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ. ಸೊ ನೀವು ಮನೆ ಒಳಗೆ ಹೋಗಿದ ತಕ್ಷಣ ಫಸ್ಟ್ ಯಾರನ್ನು ನಿಮಗೆ ರಾಜೀವ್ ಅವ್ರು ಮಾತ್ರ ಮುಂಚೆ ಪರಿಚಯ ಇತ್ತು ಅಂತ ಅನ್ಸುತ್ತಲ್ವಾ? ರಾಜೀವ್. ಅದನ್ನ ಬಿಟ್ರೆ ಬೇರೆ ಯಾರು ಕಂಟೆಸ್ಟೆಂಟ್ಸ್ ನಿಮಗೆ ಪರಿಚಯ ಇರ್ಲಿಲ್ಲ. ಆದ್ರೆ ಇನಿಷಿಯಲಿ ನೀವು ಆಕ್ಚುಲಿ ಪ್ರಶು ಬ್ರೋ ನಂಗ್ ಡೇ ಒನ್ ಇಂದ ಐ ಕನ್ಸಿಡರ್ ಹಿಮ್ ಲೈಕ್ ನಂದೊಬ್ರು ಅಣ್ಣ ಅಂತ. ಇವತ್ಗುನು ನಂಗೆ ಅವರು ಒಬ್ರು ಒಳ್ಳೆ ಗೈಡ್, ಒಳ್ಳೆ ವೆಲ್ ವಿಷರ್ ಅನ್ಕೊಂಡಿದೀನಿ. ಮತ್ತೆ ಡೆಫಿನೆಟ್ಲಿ ನನ್ನ ಅಣ್ಣ ಅಂತಾನೆ ಕನ್ಸಿಡರ್ ಮಾಡೋದು ನಾನು ಅವ್ರನ್ನ. ಹೋದಾಗ ಫಸ್ಟ್ ನಾನು ಎಂಟರ್ ಆದಾಗ ಅವರೇ ನನ್ಗೆ ಡ್ಯಾನ್ಸ್ ಎಲ್ಲ ಮಾಡ್ಬೇಕು ಅಂತೆಲ್ಲ ಹೇಳಿ ತುಂಬಾ ಟೀಸ್ ಎಲ್ಲ ಮಾಡಿದ್ದು ಈ ತರ ಎಲ್ಲ. ಸೊ ಹಂಗೆ ಅವ್ರ ಜೊತೆ ಇನಿಷಿಯಲಿ ಅವ್ರ ಜೊತೆ ಚೆನ್ನಾಗಿದೆ. ಅಂಡ್ ನನ್ಗೆ ಏನಂದ್ರೆ ಅವ್ರು ಬಾಂಡಿಂಗ್ ಹೆಂಗಾರು ಇರ್ಲಿ ಏನಾರು ಇರ್ಲಿ, ಅಲ್ಲಿ ಏನಾರು ಒಂದ್ ಮಿಸ್ಟೇಕ್ ಅಥವಾ ತಪ್ಪು ಅಥವಾ ಹಂಗೇನಾರು ಇದ್ರೆ ಅವ್ರು ಯಾರಾದ್ರೂ ಅದನ್ನ ನಾನು ಹೇಳ್ಬಿಡ್ತೀನಿ. ಸೊ ಈ ತರ ವಿಷಯದಲ್ಲಿ ನನ್ಗೆ ಪ್ರಶುಭ್ರಗೆ ತುಂಬಾ ಜಗಳ ಅಲ್ಲ, ಬಟ್ ಒಂಥರ ಮುನ್ಸು ಏನು, ನಾನು ಎವ್ರಿ ಟೈಮ್ ಜಾಸ್ತಿ ಅವರಿಗೆ ಕಳ್ಪೆಗ್ ನಾನು ಅವ್ರ ಹೆಸರು ತಗೋತೀನಿ. ಚಿಕ್ಕ ಕೋಪ, ಸಣ್ಣ ಕೋಪಗಳು ಇರ್ತಿತ್ತು, ಬಟ್ ದೆನ್ ಬ್ರದರ್ ಸಿಸ್ಟರ್ ಬಾಂಡಿಂಗ್ ಡೆಫಿನೆಟ್ಲಿ ಇತ್ತು. ಅದ್ ಬಿಟ್ರೆ ಗೀತಾ, ರಾಜೀವ್ ನಂಗೆ ಮುಂಚೆ ರಾಜೀವ್ ಮುಂಚೆನೆ ಗೊತ್ತಿಲ್ಲ, ಗೀತಾನು ಸ್ವಲ್ಪ ಗೊತ್ತಿದ್ರು ಅಷ್ಟೇ. ಇನ್ಯಾರು ನನ್ಗೆ ಗೊತ್ತಿರ್ಲಿಲ್ಲ ಮನೇಲಿ. ಇನಿಷಿಯಲಿ 1 week ನಾನು ತುಂಬಾ ಟೈಮ್ ತಗೊಂಡೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗಕ್ಕೆ. ಹೋಗ್ತಾ ಎಲ್ಲರೂ ತುಂಬಾ ಕ್ಲೋಸ್ ಆಗಿ. ಹೌದು, ನಾವು ಆಸ್ ಅನ್ ಆಡಿಯನ್ಸ್ ನಮಗೆ ಗೊತ್ತು ನೀವು ಜೋಡಿ ಟಾಸ್ಕ್ ಆದ್ಮೇಲೆ ಆಕ್ಚುಲಿ ಅರವಿಂದ್ ದಿವ್ಯಾ ಅನ್ನೋ ಒಂದು ಫ್ರೆಂಡ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದು ಅಂತ. ಆದ್ರೆ ನೀವ್ ಯಾರೇ ಬಂದ್ ಕೇಳಿದ್ರು ನೋ ನೋ ನೋ, ಆದ್ರೆ ಅರವಿಂದ್ ಕೇಳಿದ ತಕ್ಷಣ ಎಸ್ ಅಂತ ಹೇಳ್ತೀರಾ. ಅದಕ್ಕೇನಾದ್ರೂ ರೀಸನ್ ಇತ್ತಾ? ಒಂದ್ ನಿಮಿಷ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದು ಆಕ್ಚುಲಿ ಏನಾಯ್ತು ಗೊತ್ತಾ, ಅದಕ್ಕಿಂತ ಮುಂಚೆ ಜೋಡಿ ಟಾಸ್ಕ್ ಗಿಂತ ಮುಂಚೆ ಹ್ಯೂಮನ್ ವೈರಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಟಾಸ್ಕ್ ಆಗುತ್ತೆ. ಆ ಟಾಸ್ಕ್ ಅಲ್ಲಿ ರಾಜಿ ನಂದು ಅಪೋಸಿಟ್ ಟೀಮ್ ಇರ್ತಾನೆ, ಅಂಡ್ ಅರವಿಂದ್ ನಾನು ಒಂದೇ ಟೀಮ್ ಆಗಿರ್ತೀವಿ. ನಾವಿಬ್ರು ಹ್ಯೂಮನ್ಸ್ ಆಗಿರ್ತೀವಿ, ಅವ್ರು ವೈರಸ್ ಆಗಿರ್ತಾರೆ. ಸೊ ಅಲ್ಲಿ
ಒಂದ್ ಸ್ವಲ್ಪ ನಾವ್ ಹೆಂಗ್ ಆಡ್ತೀವಿ ಅಥವಾ ಯಾವ ತರ ಥಿಂಕ್ ಮಾಡ್ತೀವಿ, ಗೇಮ್ ಅಂತ ಅಂದಾಗ ಯಾವ ತರ ಅದನ್ನ ಕನ್ಸಿಡರ್ ಮಾಡ್ತೀವಿ, ಇದೆಲ್ಲ ಸ್ವಲ್ಪ ಗೊತ್ತಾಯ್ತು. ಆಟ ಅಂತ ಬಂದಾಗ ಹೆಂಗ್ ಆಡ್ತೀವಿ ಅಂತ. ಇದಾದ್ಮೇಲೆ ಇದ್ದು ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಜೋಡಿ ಟಾಸ್ಕ್ ಬಂತು. ಆವಾಗ ಅವ್ರು ಇನ್ನು ಈ ಟಾಸ್ಕ್ ಲೆಟರ್ ಓದ್ತಿರ್ಬೇಕಾದ್ರೆ ಅರವಿಂದ್ ನೀವ್ ನನ್ ಜೋಡಿ ಆಗ್ತೀರಾ ಅಂತ ವೆರಿ ಫಸ್ಟ್ ಕೇಳಿದೆ ನಂಗೆ ಅರವಿಂದ್. ಆಮೇಲೆ ಮನೆಯವ್ರೆಲ್ಲಾರು ಅದ್ ಹೆಂಗಿತ್ತಂದ್ರೆ ಅವ್ರು ಹುಡ್ಗಿರ್ ಮನ ಒಲಿಸ್ಬೇಕು, ಜೋಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ಹುಡ್ಗಿರ್ ಏನು ಆನ್ಸರ್ ಮಾಡಂಗಿಲ್ಲ. ಹಾಫ್ ಅನ್ ಅವರ್ ಆದ್ಮೇಲೆ ಅವ್ರು ಆನ್ಸರ್ ನ ಹೇಳ್ಬೇಕು, ಫಸ್ಟೇ ಹೇಳಂಗಿಲ್ಲ ಓಕೆ ಅಂತ ಹೇಳ್ಬಿಟ್ಟು ಅಂತ ಇತ್ತು. ಸೊ ಎಲ್ಲರೂ ಬಂದ್ಬಿಟ್ಟು ಅಪ್ರೋಚ್ ಮಾಡಿದ್ರು, ಎಲ್ಲರ ಹತ್ರನು ಮಾತಾಡ್ದೆ. ನನ್ ತಲೆಯಲ್ಲಿ ಸ್ಟ್ರಾಂಗೆಸ್ಟ್ ಜೊತೆ ಆಡ್ಬೇಕು, ಆಬ್ವಿಯಸ್ಲಿ ಎಲ್ಲರೂ ವಿನ್ ಆಗ್ಬೇಕು ಅಂತ ಹೇಳಿದ್ರೆ, ಸೊ ಸ್ಟ್ರಾಂಗೆಸ್ಟ್ ಜೊತೆ ಆಡ್ಬೇಕು ಅನ್ನೋದು ಡೆಫಿನೆಟ್ಲಿ ತಲೆಯಲ್ಲಿತ್ತು. ಸೊ ಅರವಿಂದ್ ಮಂಜಾ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೆ. ಇಬ್ರು ಹತ್ರನು ಒಂದ್ ಮಾತ್, ಇಬ್ರು ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದಾಗ ಅರವಿಂದ್ ನನ್ ಜಾಸ್ತಿ ಹಿಂಗೆಲ್ಲ ಪ್ಲೀಸ್ ಹಂಗೆಲ್ಲ ಕೇಳಿಲ್ಲ, ನೀವ್ ನನ್ ಜೋಡಿ ಆಗ್ತೀರಾ ಅಷ್ಟೇ, ಸಿಂಪಲ್ ಅಷ್ಟು ಕೇಳ್ಬಿಟ್ಬಿಟ್ರು. ಮಂಜು ಹೌದು, ಮಂಜನು ಹಿಂಗೆ ಕೇಳ್ದೆ. ಆವಾಗ ನಾನ್ ಹೇಳ್ದೆ ನಿನ್ ಪ್ರಿಯಾರಿಟೀಸ್ ಏನು ಅಂತ ಮಂಜನ್ ಕೇಳ್ದೆ. ಯಾರ್ಯಾರ ಕೇಳ್ತೀಯ, ಯಾರ್ಯಾರು ನಿನ್ ಪ್ರಿಯಾರಿಟೀಸ್? ನನ್ಗೆ ಇಬ್ರು ದಿವ್ಯಾನು ಚೆನ್ನಾಗ್ ಆಡ್ತೀರಾ, ಸೊ ಇಬ್ರು ದಿವ್ಯಾದಲ್ಲಿ ಯಾವ ದಿವ್ಯ ಆದ್ರೂ ಓಕೆ ಅನ್ನೋ ತರ ಆನ್ಸರ್ ಮಾಡಿದ್ರು. ಇದೇ ಸೇಮ್ ಕ್ವೆಶನ್ ಹೋಗ್ಬಿಟ್ಟು ನಾನು ಅರವಿಂದ್ ಕೇಳ್ದೆ, ನಿಮ್ ಪ್ರಿಯಾರಿಟಿ ಯಾರು ಅಂತ. ಅವ್ರು 1 ಸೆಕೆಂಡ್ ಥಿಂಕ್ ಮಾಡ್ದೆ. ನನ್ ಕ್ವೆಶನ್ ಕೇಳಿದ ತಕ್ಷಣ ನೆಕ್ಸ್ಟ್ ಸೆಕೆಂಡೇ ನೀನೇ ಅಂತ, ವೆರಿ ನೆಕ್ಸ್ಟ್ ಸೆಕೆಂಡ್ ನನ್ನ ಹೆಸರು ತಗೊಂಡ್ರು. ಸೊ ನನಗೆ ಇನ್ಯಾರಿಗೂ ಆಪ್ಷನ್ ಆಗಕ್ ನನ್ಗೆ ಇಷ್ಟ ಇಲ್ಲ. ನನ್ಗೆ ಯಾರು ಪ್ರಿಯಾರಿಟೈಸ್ ಮಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅವ್ರ ಹೆಸರನ್ನೇ ನಾನು ತಗೊಂತೀನಿ. ಅಂಡ್ ಈಸ್ ಸ್ಟ್ರಾಂಗೆಸ್ಟ್ ಅಮಂಗ್ ಎಲ್ಲರಿಗಿಂತ ಅವರೇ ಸ್ಟ್ರಾಂಗೆಸ್ಟ್. ಸೊ ಆಬ್ವಿಯಸ್ಲಿ ಟಾಸ್ಕ್ ವಿನ್ ಅಂದ್ರೆ ಸ್ಟ್ರಾಂಗೆಸ್ಟ್ ಜೊತೆನೆ ಆಡ್ಬೇಕು. ಅಂಡ್ ನಮ್ಮಿಬ್ರು ಕಂಪ್ಯಾಟಬಿಲಿಟಿ ಚೆನ್ನಾಗಿತ್ತು. ಆಲ್ರೆಡಿ ಒಂದ್ ಟಾಸ್ಕ್ ಒಂದೇ ಗ್ರೂಪ್ ಅಲ್ಲಿ ಮಾಡಿದ್ವಿ, ಸೊ ಗೊತ್ತಿತ್ತು ಹೆಂಗೆ ಅಂತ. ಅಂಡ್ ನನಗೆ ಅಷ್ಟು ಇಂಪಾರ್ಟೆನ್ಸ್ ಇರ್ಬೇಕಾದ್ರೆ ಎಲ್ಲರೂ ಹಂಗೆ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಅರವಿಂದ್ ಹಂಗೆಲ್ಲ ಮಾಡೇ ಇಲ್ಲ, ಬಂದ್ರು ಕೇಳಿದ್ರು ಅಷ್ಟೇ, ಮುಗೀತು, ನೀನ್ ಅಂತ ಹೇಳಿದ್ರು ಅಷ್ಟೇ. ಸೊ ನಾನು ಅಲ್ಲೇ ಫಿಕ್ಸ್ ಆಗ್ಬಿಟ್ಟೆ, ನಾನು ಅರವಿಂದ್ ಚೂಸ್ ಮಾಡ್ತೀನಿ ಅಂತ. ಅದೇ ಈ ರಾಜಿ ಅದನ್ನ ಹೋಸ್ಟ್ ಮಾಡ್ತಾ ಇದ್ದು, ಮೇ ಬಿ ಫಸ್ಟೇ ಅರವಿಂದ್ ಕಲ್ಬಿಟ್ರೆ ನಮ್ಗೆ ಎಸ್ ಅಂತ ಹೋಗ್ಬಿಟ್ಟಿರ್ತೆ. ಲಾಸ್ಟಿಗೆ ಅರವಿಂದ್ ಹೆಸರು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಬಂದವರೆಲ್ಲ ದಿವ್ಯಾ ಅಂದ್ಬಿಟ್ರು. ನಂಗೆ ಅರವಿಂದ್ ಚೂಸ್ ಮಾಡ್ಬೇಕು. ನನ್ ಹೆಂಗ್ ನೋ ಹೇಳ್ರೆ ಪಾಪ ಅವ್ರಿಗೆ ನಂಗೆ ಅವ್ರಿಗೆ ಬೇಜಾರ್ ಮಾಡ್ಬೇಕು ಅಂತ ಇಂಟೆನ್ಷನ್ ಅಲ್ಲ, ಬಟ್ ನಾನು ಅರವಿಂದ್ ಜೊತೆ ಆಡ್ಬೇಕು ಅಂತ. ಅದಕ್ಕೆ ನೋ ಎಲ್ಲ ಬಂದ್ಬಿಟ್ಟು ನನ್ನ ನೋ ಅಂದ್ರೆ ಆಮೇಲೆ ಲಾಸ್ಟ್ ಅವ್ರು ಬಂದಿದ್ರಿಂದ ಒಂದು ಸಿಚುವೇಶನ್ ಬಂತು ಅಂತ ಹೇಳ್ತಿದ್ದೀರಾ? ಹೌದು. ಓಕೆ, ಒಂದು ವೆರಿ ಫ್ರೆಂಡ್ಶಿಪ್ ಅನ್ನೋ ಒಂದು ಸ್ಟ್ರಾಂಗ್ ಬಾಂಡ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಅದು ಗೀತಾ ಅವ್ರ ಬಗ್ಗೆ. ನೀವು ಡಿಸ್ಚಾರ್ಜ್ ಆಗಿರೋ ಟೈಮಲ್ಲೂ ಕೂಡ ಹಾಸ್ಪಿಟ್ಲಿಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸೊ ನಿಮ್ಮ ಹಾಗೂ ಗೀತಾ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ, ಆ ಬಾಂಡ್ ಬಗ್ಗೆ ಹೇಳ್ತೀರಾ? ಗೀತಾ ತುಂಬಾ ಏನು ಮಾತ್ ಎತ್ತಿದ್ರೆ ಅವ್ರಿಗೆ ಸಾರಿ ಪ್ಲೀಸ್ ಆತರ ಒಂಥರ ಸಖತ್ ಸಾಫ್ಟ್ ಹುಡುಗಿ ಅವರು. ತುಂಬಾ ಏನಾದ್ರು ಹೇಳಿದ್ರೆ ಸಖತ್ ಬೇಗ ಮನ್ಸಿಗೆ ತಗೊಂಡ್ಬಿಡ್ತಾರೆ. ಬಾರಿ ಇಮೋಷನಲ್, ಬಾರಿ ಸೆನ್ಸಿಟಿವ್, ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಅವರು. ಅವ್ರೊಳ್ಳೆ ಒಳ್ಳೆ ಮಗು ತರ ನೋಡ್ಕೋತಾರೆ. ತುಂಬಾ ಚಂದ ಹಾಡ್ತಾರೆ. ಒಂದ್ ಒಳ್ಳೆ ಬಾಂಡ್ ಶೇರ್ ಮಾಡ್ತೀವಿ ಇಬ್ರು, ಒಂದ್ ಸಿಸ್ಟರ್ಸ್ ತರ. ಅವ್ರಂದ್ರೆ ಬಾರಿ ಇಷ್ಟ ನನಗೆ. ಓಕೆ, ಇವಾಗ ದಿವ್ಯಾ ಹುಡುಗ ಅವರು ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಟಾಸ್ಕ್ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ನೀವು ಮುಂಚೆಯಿಂದಾನು ಕೂಡ ನೀವು ಅಥ್ಲೆಟಿಕ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದೀರಾ. ಟಾಸ್ಕ್ ಅಂತ ಬಂದ್ರೆ ತುಂಬಾ ರೊಚ್ಚಿಗೆದ್ಬಿಟ್ಟೆಲ್ಲ ಆಟಾಡ್ತಿದ್ರಿ ನೀವು ಅಲ್ವಾ? ಸೊ ಇಷ್ಟು ಸ್ಟ್ರಾಂಗ್ ಆಗಿರೋ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಕ್ ಆಗ್ಲಿಲ್ಲ ಅನ್ನೋ ಒಂದು ಬೇಜಾರಿದೆಯಾ ನಿಮಗೆ? ಅದು ನಂಗೆ ದ ಮೋಸ್ಟ್ ಬೇಜಾರ್ ಇರ್ಬೋದು ಇಲ್ಲಿ ತನಕ. ಯಾಕಂದ್ರೆ ಒಂದ್ 2-3-4 ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಕ್ಯಾಪ್ಟನ್ಸಿ ಕಂಟೆಂಡರ್ನು ನಾನು ಪಾರ್ಟಿಸಿಪೇಟ್ ಮಾಡಿದೀನಿ. ವಿನ್ ಆಗಿ ಬಂದು ಸೆಕೆಂಡ್ ಥರ್ಡ್ ಹಿಂಗೆ ಮಿಸ್ ಆಯ್ತು ನನ್ ಕ್ಯಾಪ್ಟನ್ ಆಗೋದು. ಎಷ್ಟು ಸಲ ಸೆಕೆಂಡ್ ಥರ್ಡ್ ಚಾನ್ಸ್ ಅಲ್ಲೇ ಮಿಸ್ ಆಯ್ತು. ಅಂಡ್ ಎವ್ರಿ ಟೈಮ್ ನನ್ ಅಷ್ಟೇ ಬೇಜಾರ್ ಮಾಡ್ಕೊತಿದ್ದೆ. ಅಂಡ್ ಗಿವ್ ಅಪ್ ಮಾಡ್ಬಾರ್ದು ಅನ್ನೋದು ನನ್ ಚಿಕ್ಕ ವಯಸ್ಸಿನೂ ನಮ್ ಸ್ಕೂಲ್ ನನ್ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ಲಾಸ್ಟ್ ಸೆಕೆಂಡ್ ತನಕ ಗಿವ್ ಅಪ್ ಮಾಡ್ಬಾರ್ದು ಅನ್ನೋದು ನಾನು ಕಲ್ತ್ಕೊಂಡ್ ಬಂದಿರೋದು. ಸೊ ಎವ್ರಿ ಟೈಮ್ 1 ವೀಕ್ ಆಗಿಲ್ಲ ಅಂದ ತಕ್ಷಣ ಇಲ್ಲ ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಆಗ್ಬೇಕು ಅಂತ ನನ್ ತಲೆಯಲ್ಲಿ ಇತ್ತು. ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ನಾನೇ ಆಗ್ಬೇಕಂತ ಭಯಂಕರ ಆಸೆ ಇತ್ತು ನನ್ಗೆ. ಅಂಡ್ ನಾನ್ ಹಾಸ್ಪಿಟಲೈಸ್ ಆಗಿರೋ ವೀಕ್ ಅಲ್ಲಿ ನಮ್ದು ಬಾಜಿ ಕಟ್ಟಿ ನೋಡುವಂತ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಡೀತಾ ಇತ್ತು. ಅಂಡ್ ಅದ್ರಲ್ಲಿ ನಾನು ಟಾಪ್ ಸ್ಕೋರ್ ಅಲ್ಲೂ ಇದ್ದೆ. ಹೋಪ್ಫುಲಿ ನಾನು
ಅಡ್ಮಿಟ್ ಆಗಿಲ್ಲ ಅಂದಿದ್ರೆ ಈ ಸತಿನೂ ತುಂಬಾ ಚಾನ್ಸ್ ಇತ್ತು ನಾನು ಕ್ಯಾಪ್ಟನ್ ಆಗೋದು. ಬಟ್ ಅನ್ಫಾರ್ಚುನೇಟ್ಲಿ ಅದೊಂದು ಕನ್ಸಾಗಿ ಉಳ್ಕೊಂಡ್ಬಿಡ್ತು. ಅದೊಂದು ತುಂಬಾ ಬೇಜಾರಿದೆ. ಸ್ವೀಟ್. ನೀವು ಅಪಾರ್ಟ್ ಫ್ರಮ್ ಈ ಸ್ಪೋರ್ಟ್ಸ್ ಆಗಿರ್ಬೋದು, ಅಥ್ಲೆಟಿಕ್ಸ್ ಆಗಿರ್ಬೋದು, ಅಪಾರ್ಟ್ ಫ್ರಮ್ ದಿಸ್ ನೀವು ತುಂಬಾ ಒಳ್ಳೆ ಸಿಂಗರ್ ಕೂಡ ಅಂತ ನಾವು ಕೇಳ್ಪಟ್ಟಿದೀವಿ. ಆದ್ರೆ ಬಿಗ್ ಬಾಸ್ ಅಯ್ಯೋ. ಮನೆಯಲ್ಲಿ ನೀವು ಒಂದು ಹಾಡು ಹಾಡ್ಲಿಲ್ಲ ಅಲ್ಲ ಅಂತ, ಯಾಕೆ? ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ಸಿಂಗರ್ ತರ ಸಿಂಗರ್ ಅಲ್ಲ, ಹಾ. ಸುಮ್ನೆ ಹಿಂಗೆ ತರ ಸಿಂಗರು. ಹಾ. ಅಲ್ಲೆಲ್ಲ ಪ್ರೊಫೆಷನಲ್ ಸಿಂಗರ್ಸ್ ಇದ್ರು. ಗೀತಾ ತುಂಬಾ ಚಂದ ಹಾಡ್ತಾರೆ, ವಿಶ್ವನಾಥ್ ತುಂಬಾ ಚಂದ ಹಾಡ್ತಾರೆ, ಇವನ್ ಶಮಂತ್ ಹಾಡ್ತಾರೆ, ನಿಧಿ ಹಾಡ್ತಾರೆ, ಎಲ್ಲ ಹಾಡೋರು ಸುಮಾರು ಜನ ಇದ್ದಾರೆ. ಅಂಡ್ ರಾಜಿನು ಲಿರಿಕ್ಸ್ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂತಾನೆ, Okay. ಅವನಿಗೂ ಸುಮಾರು ಸಾಂಗ್ಸ್ ಇತ್ತು. ಈ ತರ ಎಲ್ಲ ತುಂಬಾ ಜನ ಸಿಂಗರ್ಸ್ ಇದ್ದಿದ್ರಿಂದ ನಾನು ನಾನ್ ಹಾಡಿದ್ರು ಸುಮ್ನೆ ಮರ್ಯಾದೆ ತೆಗೆಸ್ಕೊಂಡ್ಬಿಡ್ಲಿ ಅನ್ಸ್ತಾ ಇತ್ತು. ಬಟ್ ಇನ್ ಬಿಟ್ವೀನ್ಸ್ ಅಲ್ಲಿ ಇಲ್ಲಿ ಹಾಡಿದೀನಿ, ಇಲ್ಲ ಅಂತ ಅಲ್ಲ. ಬಟ್ ನೀವ್ ಹೇಳಿದ್ರೆ ಅಷ್ಟೊಂದ್ ಲೈಕ್ ಹಾಡೇ ಅನ್ನೋ ತರ ಏನ್ ಹಾಡ್ಲಿಲ್ಲ. ಹೌದು, ನಂಗೆ ಹಾಡೇ ಅಂದ್ರೆ ಅನ್ನೋ ತರ ನಾನೇನು ನೀವು ಅಲ್ಲಿ music ಎಲ್ಲ ಹಾಡ್ಲಿಲ್ಲ ಕಲ್ತಿಲ್ಲ ಅಲ್ವಾ? ಸೊ Yeah. ಇಲ್ಲಿ ನಮ್ಮ ಹೌದು. ಈ ಒಂದು ಇಂಟರ್ವ್ಯೂ ಅಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಬಿಗ್ ಬಾಸ್ ಮನೆಯಲ್ಲಿ ಅರವಿಂದ್ ಅವರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ಅಯ್ಯೋ, ನಾನ್ ಒಂದಿಷ್ಟು ಇವಾಗ ಹಾಡ್ ಕಲ್ತ್ಕೊಳ್ಬೇಕಂತ ನಂಗೆ ಲಿರಿಕ್ಸ್ ನಿಮಗೆ ಅವ್ರಿಗೆ ಇಷ್ಟ ನಿಮ್ಮ dedicate ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನ ಹಾಡ್ಬಿಡಿ. ನೀವು ಡೆಡಿಕೇಟ್ ಮಾಡ್ತಿರೋದು ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಅಲ್ವಾ? ಅವ್ರ ಲಿರಿಕ್ಸ್ ಎಲ್ಲ ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಬಿಡಿ. ಓ ದೇವಾ. ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಗೆಳೆಯ ಜೊತೆಗೆ ಹಾರಿ ಬರುವೆ ಅನ್ನೋ ಒಂದು ಲೈನಲ್ಲಿ ಸ್ಪೆಷಲ್ ಆಗಿ ಒಂದು ಸ್ಮೈಲ್ ಬಂತಲ್ಲ, ಯಾಕೆ ಅಂತ ನಾನು ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದೆ. ಇಲ್ಲ ಒಂದ್ ನಿಮಿಷ ಆತರ ಏನು ಸ್ಪೆಷಲ್ ಆಗಿ ಬಂದಿಲ್ಲ. ಆ ಲೈನ್ ಹಾಡ್ತಾ ಅಯ್ಯೋ ಗೆಳೆಯ ಬಂತು ಜೊತೆಗೆ ಹಾಡ್ ಬರ್ತೀನಿ ಅಂತ ಬೇರೆ ಬಂದ್ಬಿಡ್ತು, ಮುಗ್ದೋಯ್ತು. ಆದ್ರೆ ಅಷ್ಟರ ತನಕ ಫುಲ್ ಸೀರಿಯಸ್ ಆಗಿ ಹಾಡ್ತಿದ್ರಿ, ಆ ಲೈನ್ ಬಂದಿದ ತಕ್ಷಣ ಇಲ್ಲಿ ತನಕ ಬಂತು ಸ್ಮೈಲು. ನನಗೆ ಓ ಶಿಟ್ ಈ ಲೈನ್ ಬಂತು, ನಾನ್ ಬೇರೆ ಡೆಡಿಕೇಟ್ ಮಾಡ್ತೀನಿ ನನ್ ಕತೆ ಅಂತ ನನ್ ಮನ್ಸಲ್ಲಿ ನನ್ ಮೈಂಡ್ ವಾಯ್ಸ್ ಬರ್ತಾ ಇತ್ತು, ಅದಕ್ಕೆ ನಂಗೆ ನಗು ಬಂದ್ಬಿಟ್ಟು. ವೆರಿ ನೈಸ್. ನಿಜವಾಗ್ಲೂ ತುಂಬಾ ಒಳ್ಳೆ ವಾಯ್ಸ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.